ಶ್ರೀ ಪರಾಶರ ಉವಾಚ ಕಾಶ್ಯಪದುಹಿತಾ ಸುಮತಿರ್ವಿದರ್ಭರಾಜತನಯಾ ಕೇಶಿನೀ ಚ ದ್ವೇ ಭಾರ್ಯೆ ಸಗರಸ್ಯಾಸ್ತಾಂ ಸಗರಸ್ಯ ದ್ವೇ ಭಾರ್ಯೆ ಆಸ್ತಾಂ ಸುಮತಿ ಮತ್ತು ಕೇಶಿನಿ ಅಂತ ಕಾಶ್ಯಪನ ಮಗಳು ಅಂದ್ರೆ ಕಾಶ್ಯಪ ಗೋತ್ರದವನ ಮಗಳು ಸುಮತಿ ಅಂತ, ವಿದರ್ಭರಾಜನ ಮಗಳು ಕೇಶಿನಿ ಅಂತ. ಹೀಗೆ ಇಬ್ಬರನ್ನ ಸಗರ ವಿವಾಹವಾಗಿದ್ದ. ಸಗರ ಹೇಗೆ ಹುಟ್ಟಿದ ಅನ್ನೋದನ್ನ ನಾವು ಹಿಂದೆ ಗರಸಹಿತನಾಗಿ ಹುಟ್ಟಿದ ಕಥೆಯನ್ನ ಕೇಳಿದ್ವಿ. ತಾಭ್ಯಾಂ ಅಪತ್ಯಾರ್ಥಮೌರ್ವಃ ಪರಮೇಣ ಸಮಾಧಿನಾರಾಧಿತೋ ವರಮದಾತ್. ಅವರಿಬ್ಬರಿಗೆ ಒಳ್ಳೆಯ ಸಂತತಿಗಾಗಿ ಒಬ್ಬ ಔರ್ವ ಅನ್ನುವ ಋಷಿಯನ್ನ ಅವರು ಸೇವಿಸ್ತಾ ಇದ್ರು, ಸೇವೆ ಮಾಡ್ತಾ ಇದ್ರು. ಆ ಸೇವೆ ಮಾಡಿದ್ದಕ್ಕೆ ಪರಮೇಣ ಸಮಾಧಿನ ತುಂಬಾ ಶ್ರದ್ಧೆಯಿಂದ ಮಾಡ್ತಿದ್ರು. ಅವನ ಜ್ಞಾನ, ಅವನ ಮಹಿಮೆ, ಅವನ ದೈವಿಕತೆ ಇತ್ಯಾದಿಗಳಿಗೆಲ್ಲ ಹೋಗಿ ಅತ್ಯಂತ ಅವನನ್ನ ಗೌರವದಿಂದ ಕಾಣ್ತಿದ್ರು. ಅವನ ಎಲ್ಲ ಆರಾಧನೆಯನ್ನು ಮಾಡುತ್ತಿದ್ರು. ಆರಾಧಿತೋ ವರಮದಾತ್, ತುಂಬಾ ಗಮನ ಇಟ್ಟು ಮನಸ್ಸಿಟ್ಟು ಅವರಿಗೆ ಸ್ವಲ್ಪವೂ ಅವ್ರು ಇರುವಾಗ ಮಾತ್ರ ಅಲ್ಲ, ಇಲ್ಲದೇ ಇರುವಾಗ್ಲೂ ಅವರ ಬಗ್ಗೆ ಒಳ್ಳೆಯ ಭಾವನೆಯಿಂದ ಬದುಕುದುಂಟಲ್ಲ, ಅದು ದೊಡ್ಡ ಸೇವೆ. ಬಹಳ ಬಾರಿ ಅವ್ರ ಎದುರುಗಡೆ ಭಾರಿ ಭಾರಿ ಗೌರವನ್ನ ಸಲ್ಲಿಸುವುದು ನೋಡುತ್ತೇವೆ. ಅವರಿಲ್ಲದೆ ಇದ್ದಾಗ ಬಹಳ ಹಗುರವಾಗಿ ಅವರನ್ನ ವಹಿಸಿಕೊಂಡು ಮಾತನಾಡುವಂತಹ ಅವ್ಯವಸ್ಥೆಯ ಚಿಂತನೆಗಳಿದ್ರೆ ಅವ್ರಿಗೆ ಗೊತ್ತಾಗದೇ ಇರ್ಬೋದು, ಆದ್ರೆ ಅವರಲ್ಲಿ ನಿಂತು ಫಲ ಕೊಡುವಂತಹ ಭಗವಂತನಿಗೆ ಅದು ಗೊತ್ತಾಗಿರುತ್ತೆ. ಆದ್ರಿಂದಾಗಿ ಆ ವ್ಯಕ್ತಿ ಅದನ್ನ ಗಮನಿಸದೇ ಇರ್ಬೋದು, ಆದ್ರ ಆ ವ್ಯಕ್ತಿಯಲ್ಲಿ ನಿಂತು ವರ ಕೊಡೋನು ದೇವರಾದ್ರಿಂದ, ಆ ವ್ಯಕ್ತಿ ಅಲ್ಲ, ಆದ್ರಿಂದ ಅವನಿಗೆ ಅದರ ಬಗ್ಗೆ ಭಾವನೆನೇ ಬರದಂತೆ ಮಾಡ್ಬೋದು. ಅಲ್ಲ, ನಾನು ಅವರಿಗೆ ಅನ್ಯಾಯ ಮಾಡಿದ್ದು ಹೇಗೆ ಗೊತ್ತಾಯ್ತು ಅಂದ್ರೆ ಅವನಿಗೆ ಗೊತ್ತೇ ಆಗಿಲ್ಲ, ಅವನಿಗೆ ಕೊನೆಗೂ ಗೊತ್ತಾಗಲ್ಲ. ಆದ್ರೆ ಅವನಲ್ಲಿ ನಿಂತು ಪ್ರಾಣನಾರಾಯಣರು ಏನ್ ಕೆಲಸ ಮಾಡ್ತಿರ್ತಾರೆ, ಅವರು ಅತ್ಯಂತ ಎಲ್ಲಾ ವಿಷಯಗಳನ್ನು ಗಮನಿಸಿರ್ತಾರೆ. ಆದ್ರಿಂದ ಅದು ಫಲಿಸುವುದಿಲ್ಲ. ಹಾಗಾಗಿ ಗುರುಭಕ್ತಿ ಅನ್ನೋದು ಕೇವಲ ಎದುರುಗಡೆ ಬಂದಾಗ ಅವರ ಕಾಲಡಿಗೆ ಬೆನ್ನಿಟ್ಟು ಇಲ್ಲೇ ನಡೀರಿ ಅಂತ ತೋರಿಸಿದ್ರೆ ಮಾತ್ರ ಅಲ್ಲ, ಉದೋ ಅಂತ ಬೊಬ್ಬೆ ಹೊಡೆದ್ರೆ ಅಲ್ಲ, ಅಥವಾ ಒಂದಿಷ್ಟು ಮಾಧ್ಯಮಗಳಲ್ಲಿ ಅವರ ಪರವಾಗಿ ಕಿರುಚಾಡಿದೂ ಅಲ್ಲ. ನಮ್ಮಲ್ಲಿ ಭಕ್ತಿ ತೋರಿಸುವ ಅಥವಾ ಭಕ್ತಿಯ ಕುಂಭತನದ ಏನೇನೋ ಪ್ರಕಾರಗಳು ಕಾಣಿಸಿಕೊಳ್ತವೆ. ನಾನು ಸಾಮಾನ್ಯ ಅಲ್ಲ, ನಾನು ಅಭಿಮಾನಿ, ಹಾಗೆ ಹೀಗೆ ಅಂತ ಅವರವರಿಗೆ ತೋಚಿದವರ ಬಗ್ಗೆ ಭಾರಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಬಾಯಿಗೆ ಬಂದದ್ದೆಲ್ಲ ಮಾತಾಡ್ತಾ ಇರ್ತಾರೆ. ಅದೆಲ್ಲ ಗುರುಭಕ್ತಿ ಅಂತ ಅನಿಸ್ಕೊಳ್ಳಲ್ಲ. ಯಾವುದರಿಂದ ಅವರ ಕಾರ್ಯ ಸಾಧನೆಗೆ ಇನ್ನಷ್ಟು ಪೂರಕವಾದ ವರ್ತನೆ ಇರುತ್ತೋ ಅದು ಪರಮ ಸಮಾಧಿ ಅಂತ. ಸಮಾಧಿ ಅಂದ್ರೆ ಸಮ್ಯಕ್ ಆಧೀಯತೆ, ಅವರ ವಿಚಾರಗಳನ್ನ ಚೆನ್ನಾಗಿ ಧಾರಣೆ ಮಾಡಿ ಆ ಮೂಲಕ ಅದನ್ನ ಜೀವನದಲ್ಲಿ ರೂಢಿಸಿಕೊಳ್ಳುವುದು ಒಂದು ಆರಾಧನೆ. ಅದನ್ನ ಕಂಡು ವರಂ ಅದಾತ್. ಏಕಾ ವಂಶಕರಂ ಏಕಂ ಪುತ್ರಂ ಅಪರಾ ಷಷ್ಟಿಂ ಪುತ್ರ ಸಹಸ್ರಾಣಾಂ ಜನಯಿಷ್ಯತಿ ಯಸ್ಯಾಂ ಯದಭಿಮುತಂ ತದಿಚ್ಛಯಾ ಗೃಹ್ಯತಾಮಿತ್ಯುಕ್ತೆ ಕೇಶಿನ್ಯೇಕಂ ವರಂ ವರಯಾಮಾಸ ಸುಮತಿ ಪುತ್ರ ಸಹಸ್ರಾಣಿ ಷಷ್ಟಿಂ ವೌರೆ. ನಾನು ಇಬ್ಬರಿಗೆ 2 ತರದ ವರಗಳನ್ನ ಕೊಡ್ತೇನೆ. ಒಬ್ಬಳಿಗೆ ಯಾರು ಅಂತ ನೀವು ಡಿಸೈಡ್ ಮಾಡಿ. ಒಬ್ಳಿಗೆ ವಂಶಕರನಾದ ಒಬ್ಬನೇ ಒಬ್ಬ ಮಗ ಹುಡ್ತಾನೆ, ಅವನಿಂದ ವಂಶ ಬೆಳೆಯುತ್ತೆ. ಇನ್ನು ಅತ್ಯಂತ ಬಲಿಷ್ಠರಾದ 60,000 ಜನ, ಒಂದು ದೊಡ್ಡ ಪಡೆ, ಎಲ್ಲ ಒಟ್ಟಿಗಿರ್ತಾರೆ, ಒಬ್ರಿಗೊಬ್ರು ಸಹಕಾರಿಗಳು. ಆ ರೀತಿ 60,000 ಜನ ಮಕ್ಕಳನ್ನ ಇನ್ನೊಬ್ಳು ಪಡಿತಾಳೆ. ಯಾವುದು ಬೇಕೋ ಅದನ್ನ ಸ್ವೀಕರಿಸಿ. ಆಗ ಕೇಶಿನಿ, ನನಗೆ ಒಬ್ಬ ಸಾಕು, ಅವಳು ಯೋಚನೆ ಮಾಡಿದ್ನಿ, ಪರಂಪರೆ ಕೊಂಡಿ ತಪ್ಪಬಾರದು ಅಂತ. ಹಾಗಾಗಿ
ಏಕಂ ವರಯಾಮಾಸ. ಆಯ್ತು ಅಂತ ಹೇಳಿ ಗುರುಗಳ ಅನುಗ್ರಹವನ್ನ, ಔರ್ವ ಋಷಿಯ ಅನುಗ್ರಹವನ್ನು ಸಂಪಾದಿಸಿದ್ಲು. ಸುಮತಿ ಅವಳು ಹೇಳಿದ್ಲು, ಅಯ್ಯೋ ನನಗೆ 60,000 ಮಕ್ಕಳಾಗುದೇನು ಕಷ್ಟನಾ? ಏನು ಕಷ್ಟ ಇಲ್ಲ, ನನಗೆ ಅದನ್ನೇ ಕೊಡಿ. ಈ 60,000 ಮಕ್ಕಳು ಅಂದ್ರೆ ಈ ಮಿಷಿನ್ ತರ ಪದಾರ್ಥಗಳನ್ನ ಸೃಷ್ಟಿ ಮಾಡಿದ ಹಾಗಲ್ಲ. ಒಂದೇ ಗರ್ಭವನ್ನ ಅಷ್ಟು ಸೂಕ್ಷ್ಮವಾಗಿ ಅದನ್ನು ವಿಭಾಗ ಮಾಡಿ, ಅದು ಋಷಿಗಳ ವರಬಲದಿಂದ ಹುಟ್ಟಿದ್ದಾದ್ರಿಂದ ಒಟ್ಟಿಗೆನೆ ಅವರೆಲ್ಲ ಒಂದೇ ವಯಸ್ಸಿನವರು, 60,000 ಜನ. ಅಷ್ಟು ಜನ ಋಷಿಯ ಅನುಗ್ರಹದಿಂದ ಹುಟ್ಟಿದ್ರು. ನಮಗೆ ಈಗದ ಶಾರೀರಿಕ ಸೃಷ್ಟಿಯ ಬಗ್ಗೆ ಮಾತ್ರ ಕಲ್ಪನೆ ಇರುವುದಾದ್ರಿಂದ ಇದೆಲ್ಲ ಅರ್ಥ ಆಗುದು ಸ್ವಲ್ಪ ಕಷ್ಟ. ಕೇವಲ ಸಂಕಲ್ಪದಿಂದ, ದರ್ಶನದಿಂದ, ಸ್ಪರ್ಶದಿಂದ ಹೀಗೆ ಸೃಷ್ಟಿಯ ಅನೇಕ ಮುಖಗಳ ಬಗ್ಗೆ ನಮಗೆ ಅರಿವಿಲ್ಲ. ತಥೇತ್ಯುಕ್ತೆ ಅಲ್ಪೈಃ ಅಹೋಭಿಃ ಕೇಶಿನಿ ಪುತ್ರವೇಕಂ ಅಸಮಂಜಸನಾಮಾನಂ ವಂಶಕರಂ ಅಸೂತ. ಆ ವಂಶಕರ ಅನ್ನುವ ಶಬ್ದವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಯಾಕೆ ಅಂತ ನಮಗೆ ಕಥೆ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆಯ್ತು ಅಂತ ಹೇಳಿದ್ರು, ವರವನ್ನ ಪಡೆದ್ರು. ಕೆಲವೇ ದಿನಗಳಲ್ಲಿ ಕೇಶಿನಿ ಅಸಮಂಜಸ ಎಂಬ ಹೆಸರಿನ ವಂಶಕರನಾದ ವ್ಯಕ್ತಿಯನ್ನ ಪಡಿತಾಳೆ. ಅಸೂತ ಎತ್ತಳು. ಕಾಶ್ಯಪ ತನಯಾಸ್ತು ಸುಮತ್ಯಾಹ ಷಷ್ಟಿಪುತ್ರ ಸಹಸ್ರಾಣ್ಯಭವನ್. ಕಾಶ್ಯಪನ ಮನೆತನದವಳಾದ ಸುಮತಿಗೆ, ಅವಳು ಹಾಗೇನೆ ಇದೆಲ್ಲ ಒಂದೇ ಹಂತದಲ್ಲಿ ಅಷ್ಟೂ ಮಕ್ಕಳನ್ನ ಪಡೆದಿದ್ದಾಳೆ. ಇದೆಲ್ಲ ನಮ್ಮ ಆಲೋಚನೆಯನ್ನು ಮೀರಿದ್ದು. ಇಷ್ಟು ಅರ್ಥ ಆಗದೆ ಇದ್ರೆ ನಾವು ಏನನ್ನು ಓದ್ಲಿಕ್ಕಾಗ, ಇದಕ್ಕೆ ನಮ್ದೇ ಆದ ಒಂದು ಅರ್ಥ ಕೊಡ್ತೇವೆ. ಹಾಗಂದ್ರೆ ಅರ್ಥ ಹೀಗೆ, ಹೀಗೆ ಅಂದ್ರೆ ಅರ್ಥ ಹಾಗಿಂತ ಏನೇನೋ ಕೆಲವೊಂದ್ಸರ್ತಿ ಈ ಆಧುನಿಕ ಚಿಂತಕರು ಅಂತ ಅನಿಸಿಕೊಂಡವರಿಗೆ 60,000 ವರ್ಷ ಬದುಕಿದ್ರು ಅಂದ್ರೆ ಅದು 60,000 ದಿನ ಅಂತ ಅರ್ಥ ಅಂತ ಅವ್ರಿಗೆ ಇಷ್ಟ ಬಂದಾಗ ವ್ಯಾಖ್ಯಾನ ಮಾಡ್ತಾರೆ. ಹಾಗಾದ್ರೆ 9,000 ವರ್ಷ ಬದುಕಿದ ಅಂದ್ರೆ 9,000 ದಿನ ಬದುಕಿದ ಅಂತ ಅರ್ಥನ? ಅಥವಾ 100 ವರ್ಷ ಬದುಕಿದ ಅಂದ್ರೆ 100 ದಿನ ಬದುಕಿದ ಅಂತ ಅರ್ಥನ? ಇಲ್ಲ, ಅದು ತುಂಬಾ ಇದ್ದಲ್ಲಿ ಹಾಕ್ತೋಗ್ಬೇಕು, ಹೊಂದಿಸುವಲ್ಲಿ ಹಾಗೆ ಹೊಂದಿಸ್ಬೇಕು. ಇದೆಲ್ಲ ಎಲ್ಲಿಂದ ಬಂತು ನಿಯಮ? ಯಾರು ಹೇಳಿದ್ರು? ಏನು ನಿರ್ಣಯ ಮಾಡ್ಬೇಕಾದ್ರೆ ಅದಕ್ಕೊಂದು ಹಿಂದೆ ಕಾರಣ ಇರ್ಬೇಕಲ್ವಾ? ಸುಮ್ನೆ ನಮ್ಗೆ ಇಷ್ಟ ಬಂದದ್ದನ್ನೆಲ್ಲ ಅರ್ಥ ಮಾಡ್ತೇವೆ. ನಮ್ಗೆ ಇವತ್ತಿನ ವ್ಯವಸ್ಥೆಗೆ ಹೊಂದಿಸ್ಬೇಕು, ವ್ಯವಸ್ಥೆಗೆ ಹೊಂದಿಸುವುದಲ್ಲ, ಕತೆಗೆ ತೊಂದರೆ ಆಗ್ಬಾರ್ದು. ಸತ್ಯ ಏನು ಅದನ್ನು ಒಪ್ಕೋಬೇಕು. ಆ ಹಿನ್ನೆಲೆಯಲ್ಲಿ ಅಸಮಂಜಸ ಪುತ್ರಕರನಾಗಿ ಹುಟ್ಟಿದ್ರೆ ಇವರು ಬಲಿಷ್ಠರು. 60,000 ಜನ ಸುಮತಿಯ ಗರ್ಭದಲ್ಲಿ ಹುಟ್ಟಿದ್ರು. ತಸ್ಮಾದ್ ಅಸಮಂಜಸಾತ್ ಅಂಶುಮಾನ್ ನಾಮ ಕುಮಾರೋ ಜಜ್ಞೆ. ಆದ್ರಿಂದಾಗಿನೇ ಅಸಮಂಜಸನಿಗೆ ಅಂಶುಮಾನ್ ಅನ್ನುವಂತಹ ಮಗ ಹುಟ್ಟಿದ. ಸತು ಅಸಮಂಜಸ ಬಾಲೋ ಬಾಲ್ಯಾದೇವ ಅಸದ್ವೃತ್ತೋ ಅಭೂತ್. ಆದ್ರೆ ಅಸಮಂಜಸ ಹೆಸರಿಗೆ ತಕ್ಕಂತೆ ಬಾಲ್ಯದಲ್ಲಿಯೇ ತನ್ನ ಬಾಲಬುದ್ಧಿಯಿಂದ ಅಸದ್ವೃತ್ತ, ತುಂಬಾ ಅವ್ಯವಸ್ಥಿತ ಚಿತ್ತ, ಬರೀ ಉಪದ್ರವಕಾರಿ, ಬಹಳ ಜನಕ್ಕೆ ಉಪದ್ರವವನ್ನು ನೀಡಿ ರಾಜನ ಹತ್ರ ಬಂದು ಕೈ ಮುಕ್ಕೊಂಡು ಕೇಳ್ಕೊಂಡು ಹೋಗ್ತಿದ್ರು, ಇವನನ್ನೊಂದು ಏನಾದ್ರೂ ಮಾಡಿ ಸರಿ ಮಾಡಿ. ಪಿತಾಚ ಅಸ್ಯ ಅಚಿಂತಯತ್ ಅತೀತ ಬಾಲ್ಯ ತು ಬುದ್ಧಿಮಾನ್ ಭವಿಷ್ಯತಿ ಇತಿ. ಈಗ ಚಿಕ್ಕ ಹುಡುಗ ಮುಂದೆ ದೊಡ್ಡವನಾದ್ಮೇಲೆ ಸರಿ ಹೋಗುತ್ತೆ ಅಂತ ಬಾಲ್ಯದಲ್ಲಿ ಅವನ ತರ್ಲೆಗಳನ್ನೆಲ್ಲ ಹೊಡೆಯುವುದು, ಬಡಿಯುವುದು, ಬೀಳಿಸುವುದು, ಇದೆಲ್ಲ ಎಲ್ಲಾ ಮಕ್ಕಳು ಮಾಡ್ತವೆ. ಇವನೊಂಚೂರು ಎಕ್ಸ್ಟ್ರೀಮ್ ಇದ್ದಾನೆ, ಬುದ್ಧಿ ಬಂದ್ಮೇಲೆ ಸರಿ ಹೋಗುತ್ತೆ ಅಂತ ಅಪ್ಪ ಸಹಿಸ್ಕೊಂಡ. ಚಿಕ್ಕನ್ನಲ್ಲೇ ಓಡಿಸ್ಬೋದಿತ್ತಲ್ಲ. ಮಕ್ಕಳ ಬಗ್ಗೆ ಸಹಜವಾಗಿ ಒಂದು ಕಾಳಜಿ, ಪ್ರೀತಿ ಇದ್ದೇ ಇರುತ್ತೆ. ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ, ಇವತ್ತಲ್ಲ ನಾಳೆ ಅವರಿಗೆ ಅರ್ಥ ಆಗುತ್ತೆ ಅಂತ ಬೆಳೆಸಿದ. ಆದ್ರೆ ಅಂದ್ರೆ ಸುಬುದ್ಧಿಮಾನ್ ಭವಿಷ್ಯತಿ, ಮುಂದಾದ್ರೂ ಅವನಿಗೆ ಬುದ್ಧಿ ಬಂದೀತು ಅಂತ ನಿರೀಕ್ಷೆ ಮಾಡಿದ್ದ. ಅಥ ತತ್ರಾಪಿ ವಯಸ್ಸಿ ಅತೀತೆ ಅಸಚ್ಚರಿತಂ ಏನಂ ಪಿತಾ ತತ್ಯಾಜ. ಆದ್ರೆ
ಬೆಳೆದ್ರೂ ಬುದ್ಧಿ ಬಲೀಲಿಲ್ಲ. ಇನ್ನಷ್ಟು ಅಸದ್ವೃತ್ತಗಳಿಂದಲೇನೆ ಜನರ ಮಧ್ಯದಲ್ಲಿ ಅಸಹಕಾರ ಚಳುವಳಿಗೆ ಕಾರಣವಾಗುವಷ್ಟು ಜನರೆಲ್ಲ ಆಕ್ರೋಶ ಬೆಳೆಯಿತು. ನಿಮ್ಗೆ ಮಗ ಮುಖ್ಯನಾ, ನಾವು ಮುಖ್ಯನಾ ಡಿಸೈಡ್ ಮಾಡಿ. ನಿಮ್ಗೆ ಮಗನೇ ಮುಖ್ಯ ಆದ್ರೆ ಇನ್ನು ನಮ್ಮ ಹತ್ರ ಯಾವ ವಿಷಯವನ್ನು ಮಾತಾಡ್ಬೇಡಿ. ಇಲ್ಲ ನೀವು ರಾಜ್ಯಭಾರ ಮಾಡ್ತೀರಿ, ನಿಮ್ಗೆ ಮಗನಿಗಿಂತ ಪ್ರಜೆಗಳೇ ಮುಖ್ಯ ಆದ್ರೆ ಸರಿ, ನಾವು ಸಹಕಾರ ಕೊಡ್ತೇವೆ. ಏನು ಅಂತ ನಿರ್ಧಾರ ಮಾಡಿ ಹೇಳಿ ಅಂತ ಜನಗಳು ಗಂಟು ಬಿದ್ದಾಗ ಸತ್ಯಾಜ, ಪ್ರಜೆಗಳು ಮುಖ್ಯ ಹೊರತು ನನಗೆ ನನ್ನ ಪ್ರಜೆ ಮುಖ್ಯ ಅಲ್ಲ. ಪ್ರಜೆ ಅಂದ್ರೆ ಮಗು. ಇದು ಇಲ್ಲಿ ಒಂದು ಕಡೆ ಬರುವ ಕಥೆ ಅಲ್ಲ. ಈ ಸತ್ಯವ್ರತನ ತ್ರಯಾರುಣನ ಕಥೆಯಲ್ಲೂ ಇದೇ ಮಾತು ಬರುತ್ತೆ. ತ್ರಯಾರುಣನಿಗೆ ಸತ್ಯವ್ರತ ಅಂತ ಮಗ. ಅವನು ತಪ್ಪುಗಳನ್ನ ಮಾಡಿ ಗುರುಗಳ ಹಸುವನ್ನೇ ಅಪಹರಿಸಿ ಕೊಂದು ಬಿಡ್ತಾನೆ. ಆಗ ಮಗ ಅಪ್ಪ ಅವನನ್ನು ತ್ಯಾಗ ಮಾಡುತ್ತಾನೆ. ತ್ಯಾಗ ಮಾಡಿ ಊರಿಂದ ಹೊರಗೆ ಓಡಿಸ್ಬಿಡ್ತಾನೆ. ಅವನೇ ತ್ರಿಶಂಕು. ಅಂದ್ರೆ ಪ್ರಜೆಗಳ ಮಾತಿಗೆ ಬೆಲೆ ಇರ್ತಿತ್ತು. ಯಾಕಂದ್ರೆ ಪ್ರಜೆಗಳು ಅಷ್ಟು ನಿಷ್ಠೆಯಿಂದ ಇರ್ತಿದ್ರು. ರಾಜನೇ ನಾಚ್ಕೋಬೇಕು ಅನ್ನುವಷ್ಟು ನ್ಯಾಯಯುತವಾಗಿ ಬದುಕ್ತಿದ್ರು. ಈಗ ಅಂತಹದ್ದೊಂದು ನಿರೀಕ್ಷೆಯನ್ನು ನಾವು ಕಾಣೋದು ಬಹಳ ಕಷ್ಟ. ಆದ್ರಿಂದಾಗಿ ದೂರ ಹೇಳಲಿಕ್ಕೆ ಎಲ್ಲರೂ ರೆಡಿ ಇರ್ತಾರೆ, ಆದ್ರೆ ಆ ಸಮಸ್ಯೆಯನ್ನ ದೂರ ಮಾಡ್ಲಿಕ್ಕೆ ಯಾರು ರೆಡಿ ಇಲ್ಲ. ದೂರ ಮಾಡುದು ಹೇಗೆ ಸಮಸ್ಯೆಯನ್ನ? ಈ ವಿಷಯದಲ್ಲಿ ನಮ್ಮ ಹತ್ರ ಏನೂ ಚರ್ಚೆ ಇಲ್ಲ, ಚಿಂತನೆ ಇಲ್ಲ. ಹಾಗಿದ್ದಾಗ ಸಮಸ್ಯೆ ತಿಳಿಯಾಗುವುದಲ್ಲ, ಇನ್ನಷ್ಟು ಗೋಜಲಾಗುತ್ತೆ. ಅದಕ್ಕೋಸ್ಕರ ಮಗನನ್ನೇ ಬಿಟ್ಟ. ಅವನಿಗೆ ದೇಶ ಮುಖ್ಯನೋ ಕುಟುಂಬ ಮುಖ್ಯನೋ? ರಾಜರಿಗೆ ಎಲ್ರಿಗೂ ಯಾರೋ ಒಬ್ಬೊಬ್ರು ಇರ್ತಾರೆ, ನನ್ನ ಮಕ್ಕಳೇ ಮುಖ್ಯ ಅಂತ ಗಲಾಟೆ ಮಾಡಿದವರು ಸಿಗ್ತಾರೆ. ನಮ್ಮ ಇತಿಹಾಸದ ಪ್ರಜ್ಞೆ ಬಹಳ 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 ಚಿಕ್ಕದು. ಮತ್ತು ನಮ್ಗೆ ಏನ್ ತಿಳಿಸ್ಬೇಕು ಅಂತ ಪ್ಲಾನ್ ಮಾಡಿ ತಿಳಿಸಿದ್ರೋ ಅದನ್ನೇ ನಾವು ಓದಿದ್ದು. ಅವರಿಗೆ ನಮ್ಮ ಈ ದೇಶದ ಜನ ನಮ್ಮ ಆಲೋಚನೆಗೆ ತಕ್ಕ ಹಾಗೆ ಬದುಕಬೇಕು ಅಂತ ಯೋಚನೆ ಮಾಡಿ ಇತಿಹಾಸವನ್ನ ತಮಗೆ ಬೇಕಾದಂತೆ ತಿದ್ದಿ ಹೇಳಿದ್ರು. ಅದ್ ನಮ್ಗೆ ಅರ್ಥ ಆಗ್ಲಿಲ್ಲ, ಇವತ್ತಿಗೂ ಅರ್ಥ ಆಗ್ಲಿಲ್ಲ, ಇವತ್ತಿಗೂ ಅರ್ಥ ಮಾಡ್ಕೊಳ್ಳಿಕ್ ಶಕ್ತಿ ಇಲ್ಲ. ಬಂದ 13 ಜನ ಈ ದೇಶದ ಬುಡವೇ ತಿಳಿಯದವರು ಶಿಕ್ಷಣ ಮಂತ್ರಿಗಳಾಗಿ ಹೋಗಿದ್ದಾರೆ. ಅವರಿಂದ ನಾವು ಎಂಥ ಶಿಕ್ಷಣದ ವ್ಯವಸ್ಥೆಯನ್ನು ನಿರೂಪಣೆ ಮಾಡಬಹುದು ಹೇಳಿ? ಬಹುಶಃ ಸರಿಯಾದ ಪ್ರಜ್ಞೆ ಇದ್ದವರಿದ್ರೆ ಈ ಪುರಾಣದ ಇತಿಹಾಸದ ಪ್ರಜ್ಞೆಯು ಅವರಿಗೆ ಬರುವ ಹಾಗೆ. ಹೊಸದು ಬೇಕು, ನಾನು ಹೊಸದನ್ನು ಬೇಡ ಅಂತ ಹೇಳ್ತಿಲ್ಲ. ಹೊಸತ್ತು ಈ ದೇಶದ ಅಳಿಸಿ ಹೋದ ಎಷ್ಟೋ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ಚಿಂತನೆ ಯಾವ್ದು ಹೇಳ್ಬೇಕಿತ್ತು ಅದನ್ನೂ ಹೇಳಿಲ್ಲ, ಪುರಾಣಗಳಲ್ಲಿ ಬಂದದ್ದನ್ನೂ ಹೇಳಿಲ್ಲ. ಅದೆಲ್ಲ ಅಡಗುಲಜಿ ಕತೆ, ಅದೆಲ್ಲ ಶಾಲೆಯಲ್ಲಿ ಕಲೀಲಿಕ್ಕೆ ಇರುವುದೇ ಅಲ್ಲ ಅಂತ ನಮ್ಗೆ ಮನೆಯಲ್ಲೊಂದು ಶಾಲೆಯಲ್ಲೊಂದು ಅಂತ ಒಂದು ವ್ಯವಸ್ಥೆ ಯಾವಾಗ ಶುರುವಾಯಿತು, ಶಿಕ್ಷಣ ಅಲ್ಲೇ ಬಿದ್ದು ಹೋಯಿತು. ಇಲ್ಲಿ ಹೇಳಿದ ಸಂಗತಿಗಳಿಗೂ ಇತಿಹಾಸದ ದೃಷ್ಟಿಯಿಂದ ಒಂದು ರಾಜರ ಪರಂಪರೆ ಇದೆ, ಒಂದು ಜ್ಞಾನದ ಪರಂಪರೆ ಇದೆ ಅನ್ನೋದು ಗೊತ್ತಿದ್ದಾಗ ಈ ಕಾಂಟ್ರಡಿಕ್ಟರಿಗಳು, ಕಷ್ಟಗಳು, ಪ್ರಶ್ನೆಗಳು, ಅವ್ಯವಸ್ಥೆಗಳು, ಹೋರಾಟಗಳು, ಜೆನ್ಸಿಗಳು, ಆಲ್ಫಾಗಳು ಇದ್ಯಾವುದೂ ಇರ್ತಿರ್ಲಿಲ್ಲ. ಇದೆಲ್ಲ ಬಂದದ್ದಕ್ಕೆ ಕಾರಣ ಚಿಂತನೆಯಲ್ಲಿ ಎರಡು ಮುಖ. ಮನೆಯಲ್ಲಿ ಚಿಂತಿಸಬೇಕಾದದ್ದು ಒಂದು ರೀತಿ, ಶಾಲೆಯಲ್ಲಿ ಚಿಂತಿಸಬೇಕಾದದ್ದು ಒಂದು ರೀತಿ. ಎರಡನ್ನು ಸೇರಿಸಿ ಎರಡೂ ಮುಖಗಳ ಅಭ್ಯಾಸವನ್ನು ಕೊಡಬೇಕಾಗಿದ್ದ ಮಂತ್ರಿಗಳೇ ತಮ್ಮ ಸ್ವಾರ್ಥ ಚಿಂತನೆಗಾಗಿ ದೇಶವನ್ನು ಬಲಿ ಕೊಟ್ಟರು. ಆದ್ರಿಂದ ಕಲಿಯ ಪ್ರಭಾವ ಬಿಡಿ, ಎಲ್ಲ ಕಾಲದಲ್ಲೂ ಇಂಥದ್ದೊಂದು ದುರವಸ್ಥೆ ಅಂತ ಅನ್ನೋದು ಮನುಷ್ಯನನ್ನ ಕಾಡುತ್ತೆ. ಒಟ್ಟಂತೂ ತಾನ್ಯಪಿ ಷಷ್ಟಿಪುತ್ರ ಸಹಸ್ರಾಣಿ ಅಸಮಂಜಸ ಚರಿತಮೇವ ಅನುಚಕ್ರು. ನಿಮ್ಗೆ ಇಲ್ಲೊಂದು ಮಾತು ಸಿಕ್ಕಿತ್ತು ನೋಡಿ. ತಾನ್ಯಪಿ ಷಷ್ಟಿಪುತ್ರ ಸಹಸ್ರಾಣಿ, ಅಣ್ಣ ಅಸಮಂಜಸ ಅಸಚ್ಚರಿತೆಯಿಂದ ಊರು ಬಿಟ್ಟ. ಆದ್ರೆ ಈ 60,000 ಜನರನ್ನು ಊರು ಬಿಡಿಸುವುದು ಹೇಗೆ? ಇವರು ಕೂಡ ಅಣ್ಣನನ್ನೇ ಅನುಸರಿಸಿ ಅಸಮಂಜಸ ಚರಿತ್ರಮೇವ ಅನುಚಕ್ರುಹು, ದರ್ಪ, ದುರಾಗ್ರಹ,
ಯೌವನ, ಅಧಿಕಾರ, ಸಂಪತ್ತಿ ಮತ್ತು ಅವಿವೇಕಿತ, ಇದು ಒಂದೊಂದೇ ಒಂದೊಂದಕ್ಕಿಂತ ಅಪಾಯಕಾರಿ. ಸಂಪತ್ತು ಬಂದ್ರೇನೆ ಮದ ಇರುತ್ತೆ, ಯೌವನ ಇದ್ದಾಗ ನಿರ್ಧಾರ ಮಾಡುವ ಶಕ್ತಿಯೇ ಜಾರಿ ಹೋಗುತ್ತೆ. ಇನ್ನು ಒಳ್ಳೆಯ ಸಂಪತ್ತು ಬೇರೆ ಇದ್ರೆ, ಅಧಿಕಾರ ಇಲ್ಲದೆಯೂ ಸಂಪತ್ತಿರ್ಬೋದು, ಸಂಪತ್ತಿಲ್ಲದೆಯೂ ಅಧಿಕಾರ ಇರ್ಬೋದು. ಸಂಪತ್ತು, ಅಧಿಕಾರ, ಯೌವನದ ಜೊತೆಗೆ ಅವಿವೇಕಿತ ಸೇರಿದ್ರೆ, ವಿವೇಕಹೀನತೆ, ಯೌವನ ತಪ್ಪಲ್ಲ, ಯೌವನಕ್ಕೆ ಅವಿವೇಕಿತೆ ಅನ್ನೋದು, ಅವಿವೇಕಿತ ನಿರ್ಧಾರ ಮಾಡುವ ಶಕ್ತಿ ಇಲ್ಲದ ಗೊಡ್ಡು ಚಿಂತನೆಗಳಿಂದಲೇ ಬೆಳೆದವನಾಗಿದ್ರೆ ಅವನ ಪ್ರಸಾದೋಪಿ ಭಯಂಕರ. ಅವ್ಯವಸ್ಥಿತ ಚಿತ್ತಾನ ಪ್ರಸಾದೋಪಿ ಭಯಂಕರ. ಅವ್ಯವಸ್ಥೆ ಆದವರು ನಿನಗೆ ಒಳ್ಳೇದ್ ಮಾಡ್ತೇನೆ ಅಂತ ಮಾಡಿದ್ರು ಅದು ಅಪಾಯವೇ ಆಗಿರುತ್ತೆ. ಅವ್ರು ಮೀನನ್ನು ತಗೊಂಡು ಕೈಯಲ್ಲಿ ಹಿಡ್ಕೊಂಡು ಅಯ್ಯೋ ಪಾಪ ಅಂತ ಮೇಲ್ ಹಿಡಿದು ಅದನ್ನು ಪೋಷಣೆ ಮಾಡ್ತಿರ್ತಾರೆ. ಅದು ನೀರಲ್ಲಿ ಇದ್ರೇನೆ ಬದುಕುದು. ಇಲ್ಲ ನಾವು ಅದಕ್ಕೆ ಒಳ್ಳೆ ಟವೆಲಲ್ಲಿ ಸ್ನಾನ ಮಾಡಿದ್ಮೇಲೆ ಒರೆಸಿ ಕ್ಲೀನ್ ಮಾಡಿ ಅದಕ್ಕೆ ಏರ್ ಕಂಡೀಷನರ್ ಅಲ್ಲಿ ಇಟ್ಟು ಸಾಕ್ತೇವೆ ಅಂತ ಪ್ರಯತ್ನ ಮಾಡಿದ್ರೆ ಅವರ ಪ್ರೀತಿಯೂ ಕೂಡ ಹುಲಿ ಪ್ರೀತಿ, ಕರಡಿ ಪ್ರೀತಿ ಇದ್ದ ಹಾಗೆ. ಹುಲಿಯ ಮಗುವನ್ನ ಪ್ರೀತಿಸಿದ್ರೆ ಅದಕ್ಕೆ ಸರಿ ಹೋಗುತ್ತೆ. ಹುಲಿ ಮನುಷ್ಯನನ್ನ ಹಾಗೆ ಕುತ್ತಿಗೆ ಬಾಯಾಗಿ ಪ್ರೀತಿ ಮಾಡಿದ್ರೆ ಮನುಷ್ಯ ಸತ್ತೋಗ್ತಾನೆ. ಹಾಗಾಗಿ ಆಯಾ ಪ್ರಾಣಿಗಳ ಪ್ರೀತಿಯ ವ್ಯವಸ್ಥೆಯಲ್ಲಿ ಇದ್ರೆ ಅದು ಪ್ರೀತಿ ಅನಿಸ್ಕೊಳ್ಳುತ್ತೆ. ಅದು ಎಲ್ಲಾ ಮನುಷ್ಯರನ್ನು ಹಾಗೆ ಕಡಿದ್ರೆ ಅಪ್ರೀತಿ ಆಗುತ್ತೆ. ಹಾಗಾಗಿ ಈ 60,000 ಮಕ್ಕಳು ಕೂಡ ಅಣ್ಣನ ದುಶ್ಚಾರಿತ್ರ್ಯವನ್ನೇ ಅನುಸರಿಸಿದ್ರು. ಆದ್ರೆ ಅಣ್ಣ ಯಾಕೆ ಮಾಡ್ದ, ಏನ್ ಮಾಡ್ದ ಅನ್ನೋದು ನಮ್ಗೆ ಭಾಗವತ. ಆದ್ರೆ ತಮ್ಮಂದ್ರಿಗೆ ಅದೆಲ್ಲ ಗೊತ್ತಿರ್ಲಿಲ್ಲ. ಮನೆಯ ಹಿರಿಯ ಏನ್ ಮಾಡ್ತಾನೋ ಅದನ್ನೇ ಎಲ್ಲರೂ ಅನುಸರಿಸ್ತಾರೆ ಅನ್ನೋ ಗಾದೆ ಏನಿದೆ ಅದು ಇಲ್ಲಿ ಅನುಸರಣೆಗೆ ಬಂತು. ಆದ್ರೆ ಅಣ್ಣನ ಉದ್ದೇಶ ಇದ್ದದ್ದು ನನಗೆ ಅಧಿಕಾರದ ವ್ಯಾಪ್ತಿಯಲ್ಲಿ ಇರುವುದು ಅಪೇಕ್ಷೆ ಇಲ್ಲ ಅಂತ ಅವನು ಅವಧೂತನಾಗಿ ಕಾಡು ಸೇರಿಕೊಂಡದ್ದು ಹೊರತು, ಮತ್ತೆ ಅವ್ರು ಮಾಡಿದ ಅಪರಾಧದ ಕಾರ್ಯಗಳಿಗೆಲ್ಲ ಏನೇನು ತೊಂದರೆ ಆಗಿತ್ತೋ ಅದೆಲ್ಲ ಅವನು ಹೊರಟು ಹೋದ್ಮೇಲೆ ಮತ್ತೆ ಮೊದಲಿನಂತಾಗಿತ್ತು. ಮಕ್ಕಳೆಲ್ಲ ವಾಪಸ್ ಬಂದ್ರು, ಕರುಗಳೆಲ್ಲ ವಾಪಸ್ ಬಂದು ಇನ್ನೇನೇನು ಅನರ್ಥಗಳನ್ನು ಮಾಡಿದ್ನೋ ಅದೆಲ್ಲ ತನ್ನ ತಪಸ್ಸಿನ ಬಲದಿಂದ ಮರಳಿ ಅವರವರಿಗೆ ಸಿಗುವಂತೆ ಮಾಡಿದ ಅಂತ ಭಾಗವತ ಹೇಳುತ್ತೆ. ಆದ್ರಿಂದಾಗಿ ಎಲ್ಲ ಪುರಾಣಗಳಿಗಿಂತ ಭಾಗವತವನ್ನ ಹೆಚ್ಚು ಆಧರಿಸ್ಬೇಕು ಅಂತ ಹೇಳುವುದಕ್ಕೂ ಕೂಡ ಪುರಾಣಾನಾಂ ಸಾರರೂಪ, ಪುರಾಣಗಳ ನಿಜವಾದ ಎಸೆನ್ಸ್ ಏನು, ಈ ಕಥೆ ಇಲ್ಲಿಯೂ ಬಂದಿದೆ. ಆದ್ರೆ ಈ ಕಥೆ ಬಂದಾಗ ಇದ್ರ ಎಸೆನ್ಸ್ ಏನು ಗೊತ್ತಾಗುದಿಲ್ಲ. ಅಣ್ಣನೂ ಹೀಗೆ ಆಯ್ತು, ತಮ್ಮನೂ ಹೀಗೆ ಆಯ್ತು, ಇವರೆಲ್ಲ ಋಷಿಗಳಿಂದ ತಪಸ್ಸು ಮಾಡಿ ಪಡೆದದ್ದು ಎಲ್ಲವೂ ಹೀಗಾದ್ರೆ ಏನು? ತಪಸ್ಸು ಮಾಡಿ ಪಡೆದದ್ರಲ್ಲೂ ವಂಶಕರತ್ವ ಅನ್ನೋ ಒಂದು ಫಲ ಇದ್ದೇ ಇತ್ತು. ಜೊತೆಗೆ ಅವನಿಗೆ ಅವಧೂತನಾಗಿ ಅಧಿಕಾರದಲ್ಲಿ ಉಳಿಲಿಕ್ಕೆ ಇಷ್ಟ ಇರಲಿಲ್ಲ ಅಂತ ಅವನು ಹಾಗೆ ವರ್ತಿಸಿದ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಪುರಾಣದ ಸಾರ. ಹೀಗೆ ಅನೇಕ ಕಥೆಗಳಲ್ಲಿ ಯಾವುದೋ ಒಂದು ಎಳೆ ಬಿಟ್ಟು ಹೋದದ್ರಿಂದ ಇಲ್ಲಿ 2 ಎಳೆ ಸಿಕ್ಕಿತ್ತು ನೋಡಿ. ಅಂದ್ರೆ ಎರಡನೇ ಎಳೆ ಸಿಕ್ಕಿತ್ತು. ಒಂದನೇ ಎಳೆ ಭಾಗವತದಲ್ಲಿ ಸಿಕ್ಕಿತ್ತು. ಪುರಾಣದಲ್ಲಿ ಈ ಕಥೆಯನ್ನ, ಮಹಾಭಾರತದಲ್ಲಿ ಈ ಕಥೆ ಬಂದಿದೆ, ಭಾಗವತದಲ್ಲಿ ಈ ಕಥೆ ಬಂದಿದೆ, ಮತ್ತ್ಯಾಕೆ ಇಲ್ಲಿ ಹೇಳ್ತಿದ್ದೀರಿ? ಇಲ್ಲಿ ಒಂದು ಶಬ್ದ ಬಂದದ್ದು ಅಸಮಂಜಸ ಚರಿತಮೇವ ಅನುಚಶ್ರು. ಅವರು ಅತ್ಯಂತ ಉದ್ಧಟರಾಗಿದ್ರು. ಇದು ನಮ್ಗೆ ಭಾಗವತದಲ್ಲಿ ಗೊತ್ತಾಗಲ್ಲ. ಧ್ವಂಸ ಮಾಡ್ತಾ ಹೋದ್ರು ಅಂತ ನಮ್ಗೆ ಅವರ ಚರ್ಯೆಯಿಂದ ಗೊತ್ತಾಗುತ್ತೆ ಹೊರತು ಮುಖತಃ ಅದು ಯುದ್ಧ ಮಾಡುವಾಗ ಹಾಗೆ ಆಗುತ್ತೆ ಅಂತ ಸಮರ್ಥಿಸ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ಅವರು ದುರುಳರಾಗಿದ್ರು, ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡ್ರು, ಸಂಪತ್ತನ್ನ ಅಪಹಾರ ಮಾಡ್ಲಿಕ್ಕೋಸ್ಕರ ಎಲ್ಲರಿಗೂ ತಮ್ಮ ಅಧಿಕಾರವನ್ನ ಬಳಸಿಕೊಂಡ್ರು ಅಂತ ಗೊತ್ತಾಗತ್ತೆ. ಅಲ್ಲಿಗೆ ಇವತ್ತಿನ ಈ ಚಿಂತನೆ ಮುಗಿಸೋಣ. ನಾಳೆ ಮುಂದುವರಿದ ಕಥೆಯನ್ನ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.